ಬಸವಣ್ಣನವರಲ್ಲಿ ಯಾವತ್ತೂ ಕೂಡ ನಾನು ಎನ್ನುವ ಭಾವ ಬರಲಿಲ್ಲ. ನಾವು ಎನ್ನುವ ಭಾವದೊಂದಿಗೆ ಯಾರು ಸಮಾಜದಲ್ಲಿ ದುರ್ಬಲರಾಗಿದ್ದಾರೋ ಅವರಿಗೆ ಶಕ್ತಿಯನ್ನು ತುಂಬಿದಂತವರು ಬಸವಣ್ಣ. ಯಾರು ಸಮಾಜದಲ್ಲಿ ಮಾತಿಲ್ವೋ ಅವರಿಗೆ ಧ್ವನಿಯಾದಂತವರು ಬಸವಣ್ಣ. ಯಾರು ನೆಲಕ್ಕೆ ಬಿದ್ದಿದ್ದಾರೋ ಅವರನ್ನ ಅಪ್ಪಿಕೊಂಡಂತವರು ಬಸವಣ್ಣ. ಯಾರು ಸಮಾಜದಿಂದ ದೂರಕ್ಕೆ ತಳ್ಳಲ್ಪಟ್ಟಿದ್ದಾರೋ ಅವರೆಲ್ಲರನ್ನ ಬರಸೆಳೆದು ಅಪ್ಪಿಕೊಂಡು ಸರ್ವರಿಗೂ ಸಮಾನತೆಯ ಬದುಕನ್ನ ಕಟ್ಟಿಕೊಟ್ಟಂತಹ ಮಹಾ ಮಾನವತಾವಾದಿ, ಮಹಾ ಮೇಧಾವಿ ಅದು ಅಣ್ಣ ಬಸವಣ್ಣನವರು ಜನ್ಮವನ್ನ ತಳೆದಿರುವ ಈ ಪುಣ್ಯ ಭೂಮಿಯಲ್ಲಿ ಬಹುಶಃ ಇವತ್ತು ನಾವು ನೀವೆಲ್ಲರೂ ಕೂಡ ಒಂದು ಸಾರ್ಥಕವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಅಂತ ಎಲ್ಲ ಬಸವಾದಿ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಪರ್ಶಕೊಳ್ತಾ ನೆಡಗುಂದಿಯ ಕೃಷ್ಣೆಯ ಮಡಿಲಲ್ಲಿ ದಿನದಿಂದ ದಿನಕ್ಕೆ ತನ್ನ ಅಭಿವೃದ್ಧಿಯ ಹೆಜ್ಜೆಯ ಪಥಗಳನ್ನ ಹಾಕ್ತಾ ಇರುವಂತ ನೆಡಗುಂದಿ ಗ್ರಾಮ 10 ಹಲವು ಕಾರ್ಯಕ್ರಮಗಳನ್ನ ಸಾಕ್ಷೀಕರಿಸ್ತಾ ಇದೆ. ಅದರಂತೆ ಕನ್ನಡ ನಾಡು ನುಡಿ ಜನಕ್ಕಾಗಿ ಹೋರಾಟ ಮಾಡಿದಂತಹ ಬಹುದೊಡ್ಡ ಸ್ವಾಯತ್ತ ಸಂಸ್ಥೆ ಅಂತ ಹೇಳಿದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು. ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ನಿಡಗುಂದಿ ತಾಲೂಕಾ ಘಟಕದ ಪರವಾಗಿ ಇವತ್ತು ದತ್ತಿ ಉಪನ್ಯಾಸವನ್ನ ಎಲ್ಲಕ್ಕಿಂತ ಹೆಚ್ಚಿಗೆ ಮೊನ್ನೆ ತಾನೇ ನಮ್ಮನ್ನ ಅಗಲಿ ಹೋದಂತಹ 21ನೇ ಶತಮಾನ ಕಂಡಿರುವಂತಹ ಶ್ರೇಷ್ಠ ಸಂತ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ನುಡಿನವನ ಸಲ್ಲಿಸುವ ಕಾರ್ಯಕ್ರಮ. ಅದರ ನಿಮಿತ್ತವಾಗಿ ಒಂದು ಕವಿಗೋಷ್ಠಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ. ಅದರ ಆಚೆಗೆ ಹಲವು ಜನ ನಮ್ಮ ಪ್ರತಿಭೆಗಳಿದ್ದಾವೆ, ಅವರನ್ನ ಸತ್ಕರಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಬೇಕು ಎನ್ನುವ ಘಟಕದ ಆಶಯದೊಂದಿಗೆ ಈ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತೇವೆ. ಮೊದಲನೇದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದ ಮಾನ್ಯ ಶ್ರೀ ಸಂಗೇಶ್ ಕೆಂಬಾವಿ ಅವರಲ್ಲಿ, ಸಾಂದರ್ಭಿಕವಾಗಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಿವೃತ್ತ ಪ್ರಾಚಾರ್ಯರು ಜೊತೆಗೆ ಇಂಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಮಾಜಿ ಅಧ್ಯಕ್ಷರು ಆಗಿರುವ ಮಾನ್ಯ ಶ್ರೀ ಸುರೇಶ್ ಚೌಕೇಸರ್ ಅವರಲ್ಲಿ, ಇನ್ನು ಕಾರ್ಯಕ್ರಮದ ದತ್ತಿದಾನಿಗಳು ಜೊತೆಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಉಪಸ್ಥಿತರಿರುವ ಎಂಎಚ್ಎಂ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರು, ಆತ್ಮೀಯರು, ಸಾಹಿತ್ಯ ಪ್ರೇಮಿಗಳು ಆಗಿರುವಂತಹ ಮಾನ್ಯ ಶ್ರೀ ಪ್ರಕಾಶ್ ಧನಶೆಟ್ಟಿಯನ್ನವರಲ್ಲಿ, ಅದರ ಜೊತೆಗೆ ನಮ್ಮ ಕನ್ನಡ ಗರಬೆ ಅಂತ ಹೇಳಿದ್ರೆ ಆ ಗರಬೆಯ ಅತ್ಯಂತ ಕ್ರಿಯಾಶೀಲ ಉತ್ಸಾಹಿ ಯುವಕರಾಗಿ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ತಾಲೂಕಾ ಘಟಕದ ಶ್ರೀ ಆನಂದ ಹಡಗಲಿ ಅವರಲ್ಲಿ, ಇನ್ನು ನೆಡಗುಂದಿಯ ಯಾವುದೇ ಚಟುವಟಿಕೆಗಳಿರಲಿ ಅದರ ಹಿಂದೆ ಇದ್ದುಕೊಂಡು ಬಹುದೊಡ್ಡ ಸಾರ್ಥಕವಾದ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ನಮ್ಮ ಗೌರೀಶ್ವರ ಯುವಕ ಸಂಘದ ಕ್ರಿಯಾಶೀಲ ಸದಸ್ಯರು, ಮಾಜಿ ಅಧ್ಯಕ್ಷರು, ಜೊತೆಗೆ ಕಸಾಪದ ಪದಾಧಿಕಾರಿಗಳಾಗಿರುವಂತಹ ಶ್ರೀಯುತ ಈರಣ್ಣ ಸರ್ ಅವರಲ್ಲಿ, ಅದರ ಜೊತೆಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಶಿಕ್ಷಕ ಸಂಘಟನೆಯ ನಾಯಕರುಗಳಾಗಿರುವಂತಹ ಎಂ ಮುಲ್ಲಾ ಗುರುಗಳಲ್ಲಿ, ಇನ್ನೋರ್ವ ದತ್ತಿ ದಾನಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ಯಲ್ಗುರೇಶ್ ಸಂಕನಾಳರವರ ಅಳಿಯ ಅವರ ಪೂಜ್ಯರ ಮೊಮ್ಮಗನಾಗಿರುವಂತಹ ಮುತ್ತು ಪಾಟೀಲ್ ರವರಲ್ಲಿ, ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಆತ್ಮೀಯ ಸಹೋದರರಾಗಿರುವ ಮುತ್ತು ಹೆಬ್ಬಾಳ್ಸರವರಾಗಿ ಉಪಸ್ಥಿತರಿರುವ ಎಲ್ಲ ಪತ್ರಿಕಾ ಬಳಗದ ಹಿರಿಯರಲ್ಲಿ, ತಾಯಂದಿರಲ್ಲಿ, ಸಹೋದರರಲ್ಲಿ, ಜೊತೆಗೆ ಕವನವನ್ನ ವಾಚನ ಮಾಡಲಿಕ್ಕೆ ಆಗಮಿಸಿರುವ ಎಲ್ಲ ಕವಿಗಳಲ್ಲಿ, ಅವರಿವರಲ್ಲದೆ ಸತ್ಕಾರವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಲ್ಲಿ, ಕಸಾಪದ ಎಲ್ಲ ಪದಾಧಿಕಾರಿಗಳು ಕೂಡ ಇದ್ದಾರೆ. ಅವರಿವರಲ್ಲದೆ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಬಹುಶಃ ಈ ಕಾರ್ಯಕ್ರಮದಲ್ಲಿ ನಡೆಯಲ್ಪಟ್ಟಿರುವ ಕಾರ್ಯಗಳು 2. ಒಂದು, ವಚನ ಸಾಹಿತ್ಯವನ್ನ ಕುರಿತು ಮಾತನಾಡಬೇಕು ಅನ್ನುವಂಥದ್ದು. ಅದರ ಆಚೆಗೆ ಬಂದಾಗ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರ ಕುರಿತಾಗಿ ನುಡಿನಮನವನ್ನ ಸಲ್ಲಿಸಬೇಕು ಅನ್ನುವಂತಹ 2 ಜವಾಬ್ದಾರಿಗಳನ್ನ ನನ್ನನ್ನು ಹೊರಿಸಿದ್ದಾರೆ. ಬಹುಶಃ ವಚನ ಸಾಹಿತ್ಯವನ್ನ ಕುರಿತು ನಿರಂತರವಾಗಿ ಮಾತನಾಡ್ತಾ ಬಂದಿರುವ ಹಿನ್ನೆಲೆಯಲ್ಲಿ ನಾವು ವಚನ ಸಾಹಿತ್ಯದ ವಿಷಯಕ್ಕೆ ಈ ಸಂದರ್ಭದಲ್ಲಿ ಹೋಗದೆ, ಬಹುಶಃ ನಮ್ಮಗಳ ಮಧ್ಯದಲ್ಲಿ ಇದ್ದುಕೊಂಡು ನಮ್ಮಿಂದ ಅಗಲಿ ಹೋದಂತ 21ನೇ ಶತಮಾನ ಕಂಡಿರುವ ಶ್ರೇಷ್ಠ ಸಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರ ಕುರಿತಾಗಿ 2 ನುಡಿನಮನಗಳನ್ನ ಮಾತ್ರ ಸಲ್ಲಿಸಿ ನಾನು ವೇದಿಕೆಯಿಂದ ನಿರ್ಗಮಿಸುತ್ತೇನೆ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ಕುರಿತು ಮಾತನಾಡುವ ಮುಂಚೆ 2 ಮಾತುಗಳನ್ನ ಯಾರ ಬಗ್ಗೆ ನಾನು ಆಡ್ಬೇಕು ಅಂತ ಹೇಳಿದ್ರೆ, ದತ್ತಿ ದಾನಿಗಳನ್ನ ಕುರಿತು ಈ ಸಂದರ್ಭದಲ್ಲಿ 2 ಮಾತುಗಳನ್ನ ಸಾಂದರ್ಭಿಕವಾಗಿ ಆಡೋದು ಸೂಕ್ತ ಅಂತ ಹೇಳ್ತಾ, ಕಾರಣ ಈ ಕಾರ್ಯಕ್ರಮ ನಡೀತಾ ಇರುತ್ತೆ ದತ್ತಿ ಉಪನ್ಯಾಸ ಅನ್ನುವಂತ ಹಿನ್ನೆಲೆ ಒಳಗಡೆ ಆ ದತ್ತಿ ದಾನಿಗಳೇನಾದ್ರೂ ಇರದೇ ಇದ್ರೆ ಈ ಕಾರ್ಯಕ್ರಮ, ಈ ಸಾಹಿತ್ಯ ಪರಿಷತ್ತು ಇಷ್ಟು ದೊಡ್ಡದಾಗಿ ಬೆಳೀತಾ ಇರಲಿಲ್ಲ ಅನ್ನುವಂತ ಮಾತಿನೊಂದಿಗೆ ಈರ್ವರು ದತ್ತಿ ದಾನಿಗಳಿವೆ. ಮೊದಲನೇದಾಗಿ ಯಾರು ಅಂತ ಹೇಳಿದ್ರೆ, ಒಂದು ಡಾಕ್ಟರ್ ಯಲ್ಗುರೇಶ್ ಸಂಕನಾಳ್, ಮೂಲತಃ ಬೇನಾಳದವರು. ಆ ಬೇನಾಳದ ಹಿರಿಯ ಚೇತನ ಅವ್ರ ತಂದೆ ಹೆಸರು ಹನುಮಂತಪ್ಪ ಸಂಕನಾಳ್ ಅಂತ ಹೇಳಿ, ಅವರನ್ನ ಕುರಿತು ಈ ಸಂದರ್ಭದಲ್ಲಿ ಅವರು ದತ್ತಿ ದಾನವನ್ನ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಬಹುಶಃ ನಮ್ಗೆಲ್ಲ ಗೊತ್ತಿರುವ ಹಾಗೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಣ್ಣು ಚೀರಿಗೆ ಬೆಳೆಯೋಳ ಎದ್ದೊಂದು ಗಡಿಗೆ ನೆನೆದೇನೋ ಅಂತ ಹೇಳ್ತಾರೆ.
ಅದರಂತ ನಾವೆಲ್ಲ ಬೆಳಿತೇವೆ, ಸಾಧನೆಯನ್ನ ಮಾಡ್ತೇವೆ. ಸಾಧನೆಯನ್ನ ಮಾಡಿದ ಮೇಲೆ ಆ ಸಾಧನೆಯ ಮೆಟ್ಟಿಲುಗಳನ್ನ ಹತ್ತಲಿಕ್ಕೆ ಬೇಕಾದಂತ ಏನಿರುತ್ತಲ್ಲ ಅದನ್ನ ನಾವು ಮರೆತು ಬಿಡ್ತೇವೆ. ನಮ್ಮದೇ ಆದ ವೈಯಕ್ತಿಕ ಪ್ರಪಂಚ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳಿ ಆ ಲೋಕದಲ್ಲಿ ನಾವೆಲ್ಲರೂ ಕೂಡ ತೊಡಗ್ತೇವೆ. ಅದು ಮನುಷ್ಯನ ಸಹಜವಾದ ಗುಣ. ಆದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತ ಸತ್ಯ ಏನು ಅಂತ ಹೇಳಿದ್ರೆ, ಎತ್ತವರ ತ್ಯಾಗ, ಪರಿಶ್ರಮ, ಅವರ ಕೊಟ್ಟಿರುವಂತಹ ಭಿಕ್ಷೆಯ ಫಲ ನಮ್ಮ ಬದುಕಾಗಿರುತ್ತೆ ಅನ್ನೋದನ್ನ ನಾವ್ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ಎತ್ತವರನ್ನ ನಾವೇನಾದ್ರೂ ಸ್ಮರಿಸದೇ ಇದ್ರೆ ನಾವು ಏರಿದ ಎತ್ತರ, ಮಾಡಿದ ಸಾಧನೆ ಎಲ್ಲವೂ ಕೂಡ ಶೂನ್ಯವಾಗಿ ಹೋಗುತ್ತೆ. ಆದ್ರೆ ಇಲ್ಲ, ಇಬ್ಬರು ವ್ಯಕ್ತಿಗಳು ಎಂತ ಕೆಲಸವನ್ನ ಮಾಡಿದ್ರು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಅಪ್ಪ ಅಮ್ಮನ ಜನ್ಮವನ್ನ ನಾವು ಎಷ್ಟೇ ಜನ್ಮ ಎತ್ತಿ ಬಂದರೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ತಾಯಿಯ ಧೂಳಿನ ಕಣಕ್ಕೆ ನಾವು ಕೂಡ ಸಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ದಿವಂಗತ ಹನುಮಂತಪ್ಪ ಸಂಕನಾಥ್ ಸರ್ ಅವರು, ಅವರ ಮಗ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಯಲ್ಗುರೇಶ್ ಸಂಕನಾಳ್ ಅವರು. ನಾವೆಲ್ಲ ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಡಾಕ್ಟರ್ ಯಲ್ಗುರೇಶ್ ಸಂಕನಾಳ್ ಮೂಲತಃ ಬೇನಾಳ ಗ್ರಾಮದವರು. ಆದ್ರೆ ಬಹುತೇಕ ನಮ್ಮ ಜನರಿಗೆ ಪರಿಚಿತ ಇಲ್ಲ. ಆದ್ರೂ ಕೂಡ ಒಬ್ಬ ತಂದೆಯಾಗಿದ್ದಂತ ಯಾರು ಅಂದ್ರೆ ಹನುಮಂತಪ್ಪ ಸಂಕನಾಳ್ ಅವರು. ಮೂಲತಃ ಆ ಕಾಲದಲ್ಲಿ ಒಬ್ಬ ರೈಲ್ವೆ ಗಾರ್ಡ್ ಆಗಿದ್ರು ಅನ್ನೋದನ್ನ ನಮ್ಮ ನಿಲೇಶ್ ಬೇನಾಳ್ ಅವರು ಕೂಡ ಈ ತಾನೇ ನಡೆಸ್ತಾ ಇದ್ರು. ಆ ರೈಲ್ವೆ ಗಾರ್ಡ್ ಆಗಿದ್ದುಕೊಂಡು ಶಿಕ್ಷಣದ ಬಗ್ಗೆ ಅಪಾರವಾದ ಕಾಳಜಿಯನ್ನ ಇಟ್ಟುಕೊಂಡು ಇರುವಂತ ಇಬ್ರು ಮಕ್ಕಳು, ಒಬ್ಬ ಗಂಡು ಮಗ ಅದೇ ಡಾಕ್ಟರ್ ಯಲ್ಗುರೇಶ್ ಸಂಕನಾಳ್, ಇನ್ನೊಬ್ರು ಯಾರು ಅಂದ್ರೆ ತಾಯಿ, ಈಗ ತಾನೇ ವೇದಿಕೆ ಮೇಲೆ ಕೂತಿರುವಂತ ನಮ್ಮ ಮುದ್ದು ಪಾಟೀಲ್ ಅವರ ತಾಯಿ. ಸೊ ಹಾಗಾದ್ರೆ ಆ ಇಬ್ಬರು ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿರುವಂತ ತಂದೆ ಕನಸ್ಕಂಡದ್ದೇನು ಅಂತ ಹೇಳಿದ್ರೆ, ನನಗೆ ನೌಕರಿ ಇದೆ, ಆಸ್ತಿ ಮಾಡಬಹುದು, ಆದ್ರೆ ಇದು ಶಾಶ್ವತವಲ್ಲ, ನನ್ನ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನುವ ಏಕೈಕ ಚೇತನವನ್ನ ಹೊಂದ್ಕೊಂಡು ಅತ್ಯಂತ ನೀತಿವಂತರಾಗಿ ಒಂದು ನೈತಿಕ ಚೌಕಟ್ಟಿನಲ್ಲಿ ಬದುಕನ್ನು ರೂಪಿಸಿಕೊಂಡಂತಹ ವ್ಯಕ್ತಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ. ಹಾಗೆ ಕೊಟ್ಟಿರುವ ಮಕ್ಕಳಿಗೋಸ್ಕರ ಆಸ್ತಿಯನ್ನ ಮಾಡ್ತೇವೆ. ಆದ್ರೆ ಮಾಡಿಟ್ಟಂತ ಆಸ್ತಿ ಎಲ್ಲ ಹಾಳಾಗುತ್ತೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಿರಂತರವಾದಂತ ಒಂದು ಬಹುದೊಡ್ಡ ಆಸ್ತಿ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದಿದೆಯಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದಿದೆಯಲ್ಲ, ಅದು ಬಹುದೊಡ್ಡ ಕನಸು. ಬಹುಶಃ ಅಂತ ದೊಡ್ಡ ಆಸ್ತಿಯನ್ನ ಮಾಡಿದಂತ ವ್ಯಕ್ತಿ ಯಾರು ಅಂದ್ರೆ ದಿವಂಗತ ಹನುಮಂತಪ್ಪ ಸಂಕನಾಳ್ ಅವರು. ಅವ್ರು ಕೊಟ್ಟಿರುವ ಶಿಕ್ಷಣದ ಪ್ರತಿಫಲವಾಗಿ ಅವ್ರ ಮಗ ಹ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ, MBBS ಪದವಿಯನ್ನ ಮುಗಿಸ್ಕೊಂಡು ನಂತರದಲ್ಲಿ ಏನ್ ಮಾಡಿದ್ರು ಅಂದ್ರೆ ಕೇವಲ ಒಂದು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಮಾತ್ರ ಆಗ್ಲಿಲ್ಲ, ನೆಡಗುಂದಿ ತಾಲೂಕಿನ ಜನ ನಾವೆಲ್ಲ ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಅವ್ರು ಏನಾಗಿದ್ರು ಅಂತ ಹೇಳಿದ್ರೆ ಒಂದು ಸರ್ಕಾರಿ ವೈದ್ಯಕೀಯ ಕ್ಷೇತ್ರದ ಜಾಯಿಂಟ್ ಡೈರೆಕ್ಟರ್ ಆಗಿ ಅವರು ಇವತ್ತು ನಿವೃತ್ತರಾಗಿ ಬೆಂಗಳೂರಿನಲ್ಲಿ ಅತ್ಯಂತ ಸುಖಕರವಾದ ಸಂತೋಷದಾಯಕವಾದ ಜೀವನವನ್ನ ಕಳೀತಾ ಇದ್ದಾರೆ ಅಂತದಾದ್ರೆ, ಹಾಗಾದ್ರೆ ಈ ಸಾಧನೆಯನ್ನ ಮಾಡಿದಂತ ಯಲ್ಗುರೇಶ್ ಸಂಕನಾಳ್ ಅವರ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ನಾನು ಹೇಳಿದೆ ಈ ಸಾಧನೆಯನ್ನ ಮಾಡಿದೆ, ಜಾಯಿಂಟ್ ಡೈರೆಕ್ಟರ್ ಅನ್ಸ್ಕೊಂಡೆ. ಆದ್ರೆ ವ್ಯಕ್ತಿಯ ಗುಣ ಏನು ಅಂದ್ರೆ, ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಮ್ಮ ಅಪ್ಪ ಅವ್ವ ಕೊಟ್ಟಿರುವ ಭಿಕ್ಷೆಯ ಪ್ರತಿಫಲ ನನ್ನ ಸಾಧನೆ ಅಂತ ತಿಳ್ಕೊಂಡು ನಮ್ಮ ಅಪ್ಪ ಅವ್ವನ್ನ ನಾನು ಹೆಂಗ್ ನೆನಪಿಸ್ಬೇಕು ಅಂತ ಹೇಳಿದ್ರ, ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಷ್ಟು ಡಿಪಾಸಿಟ್ ಅಂತ ಇರುತ್ತೆ, ಅಷ್ಟು ದುಡ್ಡನ್ನ ಕೊಟ್ರೆ ನಾನ್ ನೆನೆಸ್ಲಿಕ್ಕಂದ್ರು, ನಾನ್ ಇರ್ಲಿಕ್ಕಂದ್ರು ಕನ್ನಡ ಸಾಹಿತ್ಯ ಪರಿಷತ್ತು ಎತ್ತ ಮಕ್ಕಳು ನಾ ಇವತ್ತು ಅಪ್ಪ ಅವನ ನೆನೆಸಂಗಿಲ್ಲ. ಆದ್ರೆ ಒಂದ್ಸರಿ ಎತ್ತ ಅಪ್ಪ ಅವನ ಹೆಸರಲ್ಲೇ ಒಂದಿಷ್ಟು ದುಡ್ಡು ಅಂತ ಹೇಳಿ ದತ್ತಿದಾರ ಅಂತ ನಾವು ಇಟ್ರೆ, ನಾವು ಎತ್ತ ಮಕ್ಕಳು ಮುಂದೆ ನೆನೆಸ್ಲಿಕ್ಕಂದ್ರೂ ಕೂಡ ಅವರನ್ನ ನಿರಂತರವಾಗಿ ಸೂರ್ಯ ಚಂದ್ರರು ಇರೋ ತನಕನೂ ಕೂಡ ನಮ್ಮ ಎತ್ತ ತಂದೆ ತಾಯಿಗಳನ್ನ ನೆನೆಸುವಂತ ಕಾರ್ಯವನ್ನ ಇವತ್ತು ಯಾವ್ದಾದ್ರೂ ಮಾಡ್ತಾ ಇದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತವರು ತಂದೆಯವರ ಹೆಸರಿನಲ್ಲಿ ಅವರು ದತ್ತಿದಾರನ್ನು ಕೊಟ್ಟಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಅವ್ರ ಮೊಮ್ಮಗ ಕೂಡ ಇವತ್ತು ಅವರ ಅನುಪಸ್ಥಿತಿಯಲ್ಲಿದ್ದಾರೆ, ಅವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ. ಇನ್ನೊಂದು ದತ್ತಿದಾನಿಗಳು ಯಾರು ಅಂತ ಕೇಳಿದ್ರೆ, ನಮಗೆಲ್ಲ ಆತ್ಮೀಯರಾಗಿರುವಂತವರು MHM ನ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತ ಶ್ರೀಯುತ ಪ್ರಕಾಶ್ ಧನ್ಶೆಟ್ಟಿ ಸರ್ ಅವರು ಅಂತ ಹೇಳಿ ನಾವು ನೆನಪಿಸ್ಕೊಳ್ತೇವೆ. ಉಪನ್ಯಾಸಕರು ಒಂದ್ ಕಡೆಗೆ, ಸಾಹಿತ್ಯದ ಅಭಿರುಚಿಯನ್ನ ಹೊಂದಿರುವ ಮನುಷ್ಯ ಒಂದು ಕಡೆಗೆ, ಬಸವಾದಿ ಶರಣರು ಹೇಳುವ ಹಾಗೆ ಬಾಗಿದ ತಲೆ ಮುಗಿದ ಕೈಯಾಗಿಸು ಕೂಡಲ ಸಂಗಮ ದೇವ ಅಂತ ಹೇಳುವ ಹಾಗೆ ಸದಾ ಅವರು ಬಾಗಿದ ತಲೆ ಆಗಿರುತ್ತೆ, ಮುಗಿದ ಕೈ ಆಗಿರುತ್ತೆ, ಎಲ್ಲರೊಳಗೆ ಒಂದಾಗಿ ಬೆರೆಯುವ ಅತ್ಯಂತ ಮಗುವಿನ ಮನುಷ್ಯದ ಅತ್ಯಂತ ಸರಳ ವ್ಯಕ್ತಿತ್ವ ಯಾರು ಅಂದ್ರೆ ಪ್ರಕಾಶ್ ಧನ್ಶೆಟ್ಟಿ ಸರ್ ಅವರು. ಆದ್ರೆ ಇದೆಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ಅವರನ್ನ ಹತ್ತಿರದಿಂದ ಬಲ್ಲಂತವರು, ಜೊತೆಗೆ ನಡುಗುಂದಿಯ ಬಹುತೇಕ ಜನ ಪ್ರಕಾಶ್ ಧನ್ಶೆಟ್ಟಿ ಸರ್ ಅಂತ ಹೇಳಿದಾಗ ಅವರನ್ನ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಅಂತ ಹೇಳಿ ಗುರುತಿಸೋದಿಲ್ಲ, ಒಬ್ಬ ಸಾಹಿತ್ಯಿಕ ಮನುಷ್ಯ ಅಂತ ಹೇಳಿ ಅವರನ್ನ ಗುರುತಿಸೋದಿಲ್ಲ. ಆದ್ರೆ ಇವತ್ತು ಅವರನ್ನ ಬಲ್ಲಂತಹ ಅನೇಕ ಜನ ಇಲ್ಲಿದ್ದಾರೆ. ಅವರೆಲ್ಲರೂ ಗುರುತಿಸೋದು ಹೇಗೆ ಅಂತ ಕೇಳಿದ್ರೆ, ಇವತ್ತಿನ ದಿನಗಳಲ್ಲಿ
ತಂದೆ ತಾಯಿಗಳನ್ನ ನಾವು ವೃದ್ಧಾಶ್ರಮಕ್ಕೆ ಸೇರಿಸ್ತೇವೆ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಒಬ್ಬ ತಾಯಿಯನ್ನ, ಜನ್ಮ ಪಟ್ಟಿರುವಂತ ತಾಯಿಯನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಕಲಿಯೋದಾದ್ರೆ ಅದನ್ನ ಯಾರನ್ನ ನೋಡಿ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಧನ್ಶೆಟ್ಟಿ ಸರ್ ಅವರನ್ನ ನೋಡಿ ಕಲಿಬೇಕು ಅಂತ ಹೇಳಿ ಜನ ಇವತ್ತು ಗೊತ್ತಿರ್ತಾರೆ ಅನ್ನೋದಾದ್ರೆ, ಆ ಮನುಷ್ಯ ತಾಯಿಯ ಬಗ್ಗೆ ಪಟ್ಟಿರುವಂತ ಪರಿಶ್ರಮ, ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಅವರು ಶ್ರಮಿಸಿದ ಹಾದಿ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಅನುಕರಣೀಯವಾಗಿರುವಂತದ್ದು ಅನ್ನುವಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಒಂದ್ ಕಡೆಗೆ ಡಾಕ್ಟರ್ GH ಶಿವರುದ್ರಪ್ಪನವರು ಒಂದು ಹಾಡನ್ನ ಹಾಡ್ತಾರೆ. ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದ ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ. ಬಹುಶಃ ಎಲ್ಲಾ ಮಂತ್ರಗಳನ್ನ ಹುಡುಕಿ ದೇವರ ಸ್ತುತಿಯನ್ನ ಮಾಡ್ಲಿಕ್ಕೆ ಬಯಸ್ತೇವೆ, ಆದ್ರೆ ಕವಿ ಹೇಳ್ತಾರೆ ಅದು GH ಶಿವರುದ್ರಪ್ಪ ಅಲ್ಲ. ಆದ್ರೆ ಅವ್ರು ಹೇಳುವಂತದ್ದು ಏನು ಅಂದ್ರೆ, ಅಮ್ಮ ಅನ್ನೋದೇ ಒಂದು ಮಂತ್ರ, ಬಾಯಿ ಬಿಟ್ಟು ಅದನ್ನು ಕರೆಯೋದೇ ಒಂದು ದೊಡ್ಡ ಶಕ್ತಿ, ಅದನ್ನ ಮೀರಿದಂತಹ ಬೆಳಕನ್ನು ಕೊಡುವ ಶಕ್ತಿ ಇವತ್ತು ಯಾವ ತಾರೆಗಳಿಗೂ ಇಲ್ಲ, ಚಂದ್ರನಿಗೂ ಇಲ್ಲ, ಸೂರ್ಯನಿಗೂ ಇಲ್ಲ ಅಂತ ಹೇಳ್ತಾರಲ್ಲ, ಅಂತ ಬಹುದೊಡ್ಡ ಶಕ್ತಿ ಇರೋದು ಅಮ್ಮ ಅಂತ ಕರೆಯೋದ್ರಲ್ಲಿ, ಅವ್ವ ಅಂತ ಕರೆಯೋದ್ರಲ್ಲಿ. ಬಹುಶಃ ಕರೆಯೋದು ದೊಡ್ಡ ಸ್ಥಾನ ಅಲ್ಲ, ಆದ್ರೆ ಮುಪ್ಪಾವಸ್ಥೆಯಲ್ಲಿ ಇದ್ದಾಗ ಅವರನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದು ನಾವು ಮನುಷ್ಯರಾಗಿ ನಾವು ಮಾಡ್ಬೇಕಾದಂತ ಕರ್ತವ್ಯ. ಅದನ್ನ ಸಾರ್ಥಕವಾಗಿ ನಿಭಾಯಿಸಿದವರು ಯಾರು ಅಂದ್ರೆ ನಮ್ಮ ಪ್ರಕಾಶ್ ಧನ್ಶೆಟ್ಟಿ ಸರ್ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಇಬ್ಬರು ದತ್ತಿದಾರಿಗಳು ಅಪ್ಪ ಅಮ್ಮನ ಹೆಸರನ್ನ ಚಿರಸ್ಥಾಯಿಗೊಳಿಸಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಈ ದತ್ತಿದಾನವನ್ನ ಕೊಟ್ಟು ಅವರು ತಂದೆ ತಾಯಿಗಳನ್ನ ಸದಾ ಸ್ಮರಿಸುವ ಕಾರ್ಯವನ್ನ ಮಾಡಿದ್ದಾರೆ. ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೇರವಾಗಿ ಈಗ ವಿಚಾರಕ್ಕೆ ಬರುವಂತದ್ದು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ಕುರಿತು ಮಾತನಾಡುವಂತ ಸಂದರ್ಭ. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಅಂತ ಹೇಳಿದಾಗ 21ನೇ ಶತಮಾನ ಕಂಡಿರುವಂತ ಶ್ರೇಷ್ಠ ಸಂತ, ನಡೆದಾಡುವ ದೇವರು, ಕಿಶ ಇಲ್ಲದಂತಹ ಒಬ್ಬ ಫಕೀರ ಅಂತ ಹೇಳಿ ಅವರನ್ನ ನಾವೆಲ್ಲರೂ ಕೂಡ ಕರೀತೇವೆ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಅಂತ ಹೇಳಿದಾಗ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗಿದೆ, ಇವತ್ತು ಸಾಂದರ್ಭಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಇವತ್ತಿನ ಕಾವಿಯನ್ನ ಧರಿಸಿಕೊಂಡಿರುವಂತ ಸ್ವಾಮೀಜಿಗಳನ್ನ, ಅವರ ವರ್ತನೆಗಳನ್ನ, ಅವರ ಚಟುವಟಿಕೆಗಳನ್ನ ನೋಡಿದಾಗ ಹೇಸಿಗೆ ಹುಟ್ಟಿಸುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಕೆಲ ಸ್ವಾಮೀಜಿಗಳ ವರ್ತನೆಯನ್ನ ನೋಡಿದಾಗ ಅನ್ಸುತ್ತೆ. ಇವತ್ತು ಕಾಲ ಉಳಿದಿಲ್ಲ. ಕಾವಿ ಅಂದಾಗ ಅದು ಪವಿತ್ರವಾದದ್ದು, ಕಾವಿ ಕಂಡಾಗ ಹೋಗಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಹೇಳಿ ಬಹುತೇಕ ಜನರಲ್ಲಿ ಇವತ್ತು ಉಳಿದಿಲ್ಲ. ಪ್ರತ್ಯೇಕಂತ ಯುವಕರೆಲ್ಲ ಆಲೋಚನೆ ಮಾಡೋದೇನು ಅಂದ್ರೆ, ಕಾವಿಯನ್ನ ತೊಟ್ಟಿರುವ ವ್ಯಕ್ತಿಗೆ ಯೋಗ್ಯತೆ ಇದೆಯಾ ಅಂತ ಆಲೋಚನೆ ಮಾಡಿ ಕಾಲು ಮುಗಿಯುವಂತ ಸಂದರ್ಭಕ್ಕೆ ಇವತ್ತು ಕಾಲಘಟ್ಟದಲ್ಲಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರಿಗೆ ಯಾವುದೇ ಒಂದು ಪೀಠವಿರಲಿಲ್ಲ, ಅವರಿಗೆ ಒಂದು ಪೇಟವಿರಲಿಲ್ಲ. ಆದರೂ ಕೂಡ ಪೀಠ ಮತ್ತು ಪೇಟವಿಲ್ಲದೆ ಇದ್ರೂ ಕೂಡ ಭಾರತದ ಬಹುಸಂಖ್ಯಾತ ಜನರ ಹೃದಯದ ಸಿಂಹಾಸನದಲ್ಲಿ ರಾರಾಜಿಸಿ ಹೋದಂತಹ ಮೇರು ವ್ಯಕ್ತಿತ್ವ ಯಾರು ಅಂದ್ರೆ ಅದು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಅನ್ನೋದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಮಾತಾಡ್ತಾ ಇರ್ತೇನೆ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ಹ್ಯಾಕ್ ಸ್ಮರಿಸಬೇಕು ಅಂದ್ರೆ, ಅವರು ಹೇಳಿದ್ರು ತಮ್ಮ ಕೊನೆಯ ಅಂತಿಮ ಪತ್ರದಲ್ಲಿ ಅವರು ಪ್ರಾಣವನ್ನ ಕೊಡುವ ಮುಂಚೆ ಒಂದು ವಿಲ್ ಅಂತ ಮಾಡಿದ್ರು. ಆ ವಿಲ್ ಅಲ್ಲಿ ಬರೆದಂತ 2 ಸಾಲುಗಳು. ಮೊದಲನೇದವ್ರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ 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 ಎನ್ನುವುದು ತಾನಿಲ್ಲ, ಗುಹೇಶ್ವರ ಲಿಂಗದೊಳಗೆ ತಾಬಯಲು ಅಂತ ಹೇಳ್ತಾ, ಬಹುಶಃ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರ ಗುಣ ಏನು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ. ನಾವು ಅನ್ಕೊಳ್ತೇವೆ, ನಾನ್ ನೋಡುವ ದೃಷ್ಟಿಕೋನದಲ್ಲಿ ಇದು ಸರಿ, ಇದು ತಪ್ಪು, ಇದು ಸತ್ಯ, ಇದು ಅಸತ್ಯ ಅಂತ ಮಾತಾಡ್ತೇವೆ. ಆದ್ರೆ ಪರಮ ಪೂಜ್ಯರ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ಸತ್ಯ ಅಸತ್ಯ ಅಂತ ನಿರ್ಧಾರ ಮಾಡೋದಕ್ಕೆ ನಾವ್ ಯಾರು? ನಮ್ಮ ಮೂಗಿನ ತುದಿಗೆ ಯಾಕೆ ನಿರ್ಧಾರ ಮಾಡ್ಬೇಕು? ಇಲ್ಲಿ ಸತ್ಯ ಅನ್ನೋದು ಇಲ್ಲ, ಅಸತ್ಯ ಅನ್ನೋದು ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ ಅಂತ ಹೇಳಿದಂತ ಪುಣ್ಯಾತ್ಮ ಅವರು ಎಂತವರೇ ವ್ಯಕ್ತಿ ಇರ್ಲಿ,
ಒಬ್ಬ ವ್ಯಕ್ತಿಯನ್ನಾಗಿ ಕಂಡಂತಹ ಶ್ರೇಷ್ಠ ಚೇತನ ಯಾರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಅಂತ ಹೇಳಿ. ಹಾಗಾದ್ರೆ ಅವರು ಬದುಕಿನ ತುಂಬಾ ತೊಟ್ಟದ್ದು 2 ದೀಕ್ಷೆ. ಬೇರೆ ದೀಕ್ಷೆಗಳನ್ನ ತೊಟ್ಟಿರಬಹುದು, ಆದ್ರೆ ಪರಮ ಪೂಜ್ಯರು ಇಡೀ ಬದುಕಿನುದ್ದಕ್ಕೂ ತೊಟ್ಟದ್ದು 2 ದೀಕ್ಷೆ. ಯಾವುದು? ಒಂದು ಬೇಡ, ಇನ್ನೊಂದು ಸಾಕು. ಹಾಗಾದ್ರೆ ಏನಿದು ದೀಕ್ಷೆ? ಬೇಡ ಅಂದ್ರೆ ಏನು ಸರ್ ಅದು ಅಂತ ನೀವು ಕೇಳಬಹುದು. ಹಾಗಾದ್ರೆ ಅವ್ರ ಇಡೀ ಬದುಕೆ ಏನಾಗಿತ್ತು ಅಂದ್ರೆ ಬೇಡ ಆಗಿತ್ತು. ಹಾಗಾದ್ರೆ ನಾವು ನೋಡಿದ್ದೇವೆ, ಪರಮ ಪೂಜ್ಯರು ಹುಟ್ಟಿದ್ರು ಎಲ್ಲಿ? ಬಿಜಾಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಿಗೆ ಅನ್ನುವಂತ ಗ್ರಾಮದಲ್ಲಿ ಜನಿಸಿದ್ರು. ಹುಟ್ಟುತ್ತಾನೆ ಅಗರ್ಭ ಶ್ರೀಮಂತ, ಸುಮಾರು 200 ಎಕರೆ ಜಮೀನನ್ನ ಬಂದಿದ್ರು. ಐಷಾರಾಮಿ ಜೀವನವನ್ನ ಕಡಿಬಹುದಿತ್ತು. ಆದ್ರೆ ಪರಮ ಪೂಜ್ಯ ಅಪ್ಪನವರಂದ್ರು 200 ಎಕರೆ ಅಲ್ಲ, 2000 ಎಕರೆ ಜಮೀನು ಇದ್ರು ಕೂಡ ಕೊನೆಗೆ ನಾನು ಸೇರ್ಬೇಕಾಗಿದ್ದು ಈ ಮಣ್ಣನ್ನ ಹೊರತು, ಹಾಗಾದ್ರೆ ಈ ಬರುವ ಆಸ್ತಿ ಶಾಶ್ವತವಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರು? ಹುಟ್ಟಿನಿಂದ ಬಂದಂತ 200 ಎಕರೆ ಜಮೀನನ್ನು ಕೂಡ ಅವರು ಬಿಟ್ಟು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಶಿವಯೋಗಿಗಳನ್ನ ಅರಸ್ಕೊಂಡು ಜ್ಞಾನವನ್ನ ಅರಸ್ಕೊಂಡು ಅವರು ಬಂದ್ರು. ಹಾಗಾದ್ರೆ ಪರಮ ಪೂಜ್ಯರ ಆಶೀರ್ವಾದದಿಂದ ಬೆಳೀತಾ ಬೆಳೀತಾ ಅನೇಕ ಜನ ಭಕ್ತರನ್ನ ಸಂಪಾದನೆ ಮಾಡಿದ್ರು. ಭಕ್ತರು ಪ್ರೀತಿಯಿಂದ ಕಾಣಿಕೆಯನ್ನ ಕೊಡ್ಲಿಕ್ಕೆ ಬಂದ್ರು. ಅವ್ರು ಅಂದ್ರು, ನನ್ನ ಜೇಬು ಇದಕ್ಕೆ ಕಿಶೆ ಇದ್ರೆ ಏನಾದ್ರೂ ಹಾಕ್ಬೇಕು ಅಂತ ಆಸೆ ಬರುತ್ತೆ, ಹಾಗಾದ್ರೆ ಹಾಕುವ ಆಸೆ ನನಗೆ ಬೇಡ. ಹಾಗಾದ್ರೆ ಭಕ್ತರು ಕೊಡ್ಲಿಕ್ಕೆ ಬಂದಿರುವಂತ ದಾನವನ್ನು ಕೂಡ, ದಕ್ಷಿಣೆಯನ್ನು ಕೂಡ ಬೇಡ ಅಂತ ಹೇಳಿ ನಿರಾಕರ ಮಾಡಿದ್ರು. ಬೆಳೀತಾ ಬೆಳೀತಾ ಬೇರೆ ಬೇರೆ ಊರುಗಳಿಗೆ ಕಾರ್ಯಕ್ರಮ ಕೊಡಕ್ ಹೋಗ್ಬೇಕು. ಭಕ್ತರೆಲ್ಲ ಬಂದು ಹೇಳಿದ್ರು, ಅಪ್ಪ ಅವರ ನಿಮ್ಗೆ ಅಡ್ಡಾಡಕ್ ಒಂದು ಕಾರ್ ಬೇಕು, ಅದನ್ನಾದ್ರೂ ತಗೋರಿ. ಅವ್ರಂದ್ರು, ಎಲ್ಲವನ್ನ ತೊರೆದ ಸನ್ಯಾಸಿ ನಾನು, ಬೇಕಂತ ಕರ್ಕೊಂಡು ಹೋಗ್ತೀರಿ, ಒಳಗೆ ಬಂದು ಬಿಡ್ತೀರಿ, ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಕಾರ್ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿದ್ರು. ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರು, ಅಪ್ಪ ಅವರ ನಿಮ್ಮ ಸೇವೆಯನ್ನು ಗುರುತಿಸಿ ನಾನು ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಡ್ತೀನಿ ಅಂತ ಬಂದ್ರು. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಹೇಳಿದ್ರು, ಎಲ್ಲವನ್ನ ತೊರೆದ ಸನ್ಯಾಸಿ ನಾನು. ನೋಡಿ, ಇವತ್ತೆಷ್ಟೋ ಸ್ವಾಮೀಜಿಗಳು ನನಗೊಂದು ಪ್ರಶಸ್ತಿ ಬೇಕು, ನನಗೊಂದು ಅದು ಬೇಕು ಅಂತ ಹೇಳಿ ರಾಜಕಾರಣಿಗಳ ಹತ್ರ ದಿವಸ ಬೆಳಿಗ್ಗೆ 10 ಗಂಟೆ ಅವ್ರ ಮನೆಯೊಳಗೆ ಅಟೆಂಡೆನ್ಸ್ ಎಷ್ಟೋ ಜನರದ್ದು ಇರುತ್ತೆ. ಆದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಹೇಳಿದ್ರು, ಎಲ್ಲವನ್ನ ತೊರೆದ ಸನ್ಯಾಸಿ ನಾನು, ನನಗೇನಪ್ಪ ಅಂದ್ರೆ ಪ್ರಶಸ್ತಿಯ ಹಂಗು ಬೇಡ ಅಂತ ಹೇಳಿ ಗೌರವ ಡಾಕ್ಟರೇಟ್ ಅನ್ನ ತಿರಸ್ಕಾರ ಮಾಡಿದ್ರು. ಕೊನೆಗೊಂದು ದಿನ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂತ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡ್ತೀನಿ ಅಂತ ಬಂದಾಗ್ಲೂ ಕೂಡ ಪರಮ ಪೂಜ್ಯರು ಗೌರವವಾಗಿ ಅದನ್ನು ನಿರಾಕರಣೆ ಮಾಡಿ ಅವ್ರು ಹೇಳಿದ್ರು, ಎಲ್ಲವನ್ನ ತೊರೆದ ಸನ್ಯಾಸಿ ನನಗೆ ಈ ಪ್ರಶಸ್ತಿ ಬೇಡ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ತಿರಸ್ಕರಿಸಿದ್ರು. ಹಾಗಾದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಏನು ಅಂತ ಹೇಳಿದ್ರೆ ಇಡೀ ಜೀವನದ ತುಂಬಾ ಬೇಡ 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 ಅಂತಾರೆ. ಎಲ್ಲರೂ ತುಂಬಿರುವಂತದ್ದು ಇವತ್ತಿನ ಲೋಕದಲ್ಲಿ ಬೇಕು ಬೇಕು ಬೇಕು, ಎಷ್ಟು ಕೊಟ್ಟರು ಸಾಕು ಅನ್ನುವಂತ ಮನಸ್ಸಿಲ್ಲ. ಆದ್ರೆ ಬೇಡ 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 ಅಂತಾನೆ ಯಾರು ಏರದ ಎತ್ತರವನ್ನ, ಯಾರು ಇಳಿಯದ ಆಳವನ್ನ ತಲುಪಿದಂತವರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಇದು ಬೇಡ ಅನ್ನುವ ದೀಕ್ಷೆಯನ್ನ ತೊಟ್ಟಿದ್ರು. ಹಾಗೆ ಇನ್ನೊಂದೇನು? ಸಾಕು ಅನ್ನುವಂತ ದೀಕ್ಷೆ. ಏನ್ ಸಾಕು? ಹಾಗಾದ್ರೆ ಗೊತ್ತಿದೆ, ಕೊನೆಯ ದಿನಗಳು ಇನ್ನೇನು ಪೂಜ್ಯರು ದೇಹವನ್ನ ತ್ಯಾಗ ಮಾಡ್ಬೇಕು, ಪ್ರಾಣವನ್ನ ಕೊಡ್ಬೇಕು. ಆ ಸಂದರ್ಭದಲ್ಲಿ ಅವ್ರು ಮನಸ್ಸು ಮಾಡಿದ್ರೆ ಇನ್ನಷ್ಟು ವರ್ಷ ಬದುಕಬಹುದಿತ್ತು. ರಾಜಕಾರಣಿಗಳು, ನಾಡಿನ ಪೂಜ್ಯರೆಲ್ಲ ಸೇರಿ ಅವ್ರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ವೈದ್ಯಕೀಯ ಟ್ರೀಟ್ಮೆಂಟ್ ಅನ್ನ ತಗೋರಿ ಸರ್, ನೀವು ಚಿಕಿತ್ಸೆ ತಗೋರಿ, ಆರಾಮಾಗಿರ್ತೀರಿ ಅಂತ ಹೇಳ್ತಾ ಇದ್ರು. ಆದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಏನಂತ ಹೇಳಿದ್ರು? ಹಾಗಾದ್ರೆ ಅವ್ರಂದ್ರು, ಈ ದೇಹ ಸಹಜವಾಗಿ ಬಂದಿದೆ, ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಹುಟ್ಟಿದ ಮೇಲೆ ಅದನ್ನ ಸಾಯೋದಕ್ಕೆ ಬಿಟ್ಟು ಬಿಡ್ರಿ, ಅದನ್ನ ಸಹಜವಾಗಿ ಸಾಯ್ಲದು, ಅದನ್ನ ಕೃತಕವಾಗಿ ಬದುಕಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು. ಹಾಗಾದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಏನ್ ಮಾಡಿದ್ರು? ಬಹಳ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಯಾರಾದ್ರೂ ನಮ್ಗೆ ಬೇಕಾದವ್ರು ತೀರ್ಕೊಂಡ್ರು ಅಂದ್ರೆ ಮರದಿವ್ಸ ಒಂದು ಭಾವಚಿತ್ರ ಹಾಕಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ ನಾವು ಹೇಳ್ತೇವೆ. ಆದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಯಾವ ಕಾಲಕ್ಕೂ ಮರಳಿಯವರು ಹುಟ್ಟಿ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ಬದುಕಿಗೂ ಕೂಡ ಸಾಕು ಅಂತ ಹೇಳಿ ಸಾವಿನ ಕಡೆಗೆ ಹೆಜ್ಜೆ ಹಾಕಿದಂತ ಪುಣ್ಯಾತ್ಮ ಯಾರು ಅಂದ್ರೆ ಅದು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಅನ್ನೋದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಇಡೀ ಜೀವನದ ತುಂಬಾ ಅವ್ರು ಕೊಟ್ಟದ್ದೇನು ಅಂತ ಹೇಳಿದ್ರೆ ಸಹಜವಾಗಿ ಬದುಕೋದು, ಎಲ್ಲರನ್ನ ಪ್ರೀತಿಸೋದು. ಮನುಷ್ಯನನ್ನೇ ಪ್ರೀತಿಸೋದಕ್ಕೆ ರೆಡಿ ಇಲ್ಲ ನಾವು ಇವತ್ತು. ಆದ್ರೆ ಪರಮ ಪೂಜ್ಯ ಸಿದ್ದೇಶ್ವರಪ್ಪನವರು ಮನುಷ್ಯರನ್ನ ಪ್ರೀತಿಸೋದಷ್ಟೇ ಅಲ್ಲ, ಈ ನಿಸರ್ಗವನ್ನ ಪ್ರೀತಿಸಿದ್ರು. ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಗಳನ್ನ, ಹೂಗಳನ್ನ, ಪಕ್ಷಿಗಳನ್ನ ಎಲ್ಲವನ್ನ ಪ್ರೀತಿಸಿ ಯಾವುದಕ್ಕೂ ಕೂಡ ಒಂದಷ್ಟು ನೋವಾಗದಂತೆ ಬದುಕಿದಂತ ಮಹಾನ್ ಚೇತನ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಕೊನೆಯ ಬಿಲ್ ಪತ್ರದಲ್ಲಿ ಅವ್ರು ಏನಂತ ಬರೆದಿಟ್ಟಿದ್ರು ಗೊತ್ತಾ? ಆ ಒಂದು ಮಾತು ಸಾಕು,
ನಮ್ಮ ಬದುಕು ಸಾರ್ಥಕವಾಗೋದಕ್ಕೆ ಇನ್ನೇನು ಬೇಕಾಗಿಲ್ಲ. ಯಾವ ಭಗವದ್ಗೀತೆ, ಯಾವ ಕುರಾನ್, ಯಾವ ಬೈಬಲ್ ಏನೂ ಓದೋದು ಬೇಕಾಗಿಲ್ಲ. ಪರಮ ಪೂಜ್ಯರು ಬರೆದಿಟ್ಟಂತ 4 ಸಾಲುಗಳು ಒಂದು ಸಾರ್ಥಕವಾದ ಬದುಕಿಗೆ ಬೇಕಾದಂತ ಮೌಲ್ಯಗಳು. ಅವ್ರು ಹೇಳಿದ್ರು ಏನಂತ ಹೇಳಿ, ಬದುಕು ಮುಗಿಯುತ್ತಿದೆ, ಬದುಕು ಮುಗಿಯುತ್ತಿದೆ, ದೀಪ ಆರಿದಂತೆ, ಮೇಘ ಕರಗಿದಂತೆ, ತೆರೆ ಅಡಗಿದಂತೆ, ಕೊನೆಗೆ ಉಳಿಯುವುದು ಬರೀ ಶೂನ್ಯ ಮಹಾಬಯಲು ಅಂತ ಒಂದು ಮಾತನ್ನ ಬರೆದಿದ್ರು. ಎಂತ ಮಾತು ಅಂದ್ರೆ ಅವ್ರು ಹೇಳಿದ್ರು, ಬದುಕು ಮುಗಿಯುತ್ತಿದೆ, ಹುಟ್ಟಿದ ಮೇಲೆ ಒಂದ್ ದಿವಸ ಸತ್ತು ಹೋಗ್ಲೇಬೇಕು. ನಾನು ಈ ದೇಶದ ರಾಜನಾದ್ರೂ ಸರಿ, ಪ್ರಧಾನಮಂತ್ರಿ ಆದ್ರೂ ಸರಿ, ಅಂಬಾನಿ ಬಿರ್ಲಾ ದೊಡ್ಡ ಆಸ್ತಿವಾನ ಆದ್ರೂ ಸರಿ, ಜ್ಞಾನವನ್ನ ಪಡೆದಂತ ಮಹಾನ್ ಮೇರು ವ್ಯಕ್ತಿತ್ವದ ಜ್ಞಾನಿ ಆದ್ರೂ ಸರಿ, ಎಲ್ಲವೂ ಸತ್ಯ. ಹುಟ್ಟುವಾಗ್ಲೂ ಕೂಡ ಬೆತ್ತಲೆ ಬಿಟ್ಟಿದ್ದೇನೆ, ಸಾಯುವಾಗ್ಲೂ ಕೂಡ ನಾನು ಬೆತ್ತಲಾಗ್ಲೇ ಹೋಗ್ಬೇಕು. ಹಾಗಾದ್ರೆ ಮಧ್ಯದಲ್ಲಿನ ಈ ಬದುಕು ಮಾತ್ರ ಬೆಳಕಾಗ್ಬೇಕು ಅಂತ ಕನಸನ್ನ ಕಂಡಂತ ಪರಮ ಪೂಜ್ಯರು ಹೇಳಿದ್ರು, ಬದುಕು ಮುಗಿಯುತ್ತಿದೆ ಹೇಗೆ, ದೀಪ ಆರಿದಂತೆ. ಈ ಮಾತನ್ನ ನಾವೆಲ್ಲ ಗಮನಿಸ್ಕೊತೇವೆ. ಆಗ್ತಾನೆ ಜ್ಯೋತಿಯನ್ನ ಬೆಳಗಿಸಿದೀವಿ ನಾವು. ಹಚ್ಚಿಟ್ಟಂತ ದೀಪ ಖಂಡಿತವಾಗ್ಲೂ ಆರುತ್ತೆ. ಹೇಗಾರುತ್ತೆ, ಜೋರಾದ ಗಾಳಿ ಬಿಟ್ಟರು ಕೂಡ ಆರಿ ಹೋಗುತ್ತೆ. ಇಲ್ಲ, ಆ ದೀಪದಲ್ಲಿರುವಂತ ಎಣ್ಣೆ ಅದು ಆರಿ ಹೋದ್ರೂ ಕೂಡ ದೀಪ ಆರಿ ಹೋಗುತ್ತೆ. ಬತ್ತಿ ಅದು ಆರಿ ಹೋದ್ರು ಆರಿ ಹೋಗುತ್ತೆ. ಸತ್ಯ ಅಂತೂ ಹೌದು. ಏನು ಅಂದ್ರೆ ಹಚ್ಚಿಟ್ಟಂತ ದೀಪ ಒಂದು ದಿನ ಏನಾಗ್ಲೇಬೇಕು, ಆರ್ಲೇಬೇಕು. ಹಾಗೇನೆ ನಮ್ಮ ಬದುಕು ಕೂಡ ಕೊನೆಗೊಂದು ದಿನ ಮುಗಿಯಲೇಬೇಕು. ನಾವ್ ಏನನ್ನೂ ಪಡ್ಕೊಂಡು ಬಂದಿಲ್ಲ, ಹೋಗ್ಲೂ ಕೂಡ ಏನನ್ನೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಬದುಕು ಮುಗಿಯುತ್ತಿದೆ, ದೀಪ ಆರಿದಂತೆ, ತೆರೆ ಅಡಗಿದಂತೆ. ಸಮುದ್ರದಲ್ಲಿ ಅಲೆಗಳು ಜೋರಾಗಿ ಬರುತ್ತೆ, ಬಂದಂತ ಅಲೆ ನಿಂತ್ಕೊಳ್ಳೋದಿಲ್ಲ, ಮತ್ತೆ ಹೋಗ್ಲೇಬೇಕು. ಮೇಘ ಕರಗಿದಂತೆ, ಮೋಡ ಬರ್ತೈತೆ, ಕರಗ್ ಹೋಗ್ಬಿಡುತ್ತೆ. ಹಾಗೇನೆ ನಮ್ಮ ಬದುಕು ಕೂಡ ಕೊನೆಯದಾಗಿ ಉಳಿಯೋದು ಏನು ಅಂದ್ರೆ ಶೂನ್ಯ ಮಾತ್ರ, ಬರೀ ಮಹಾಬಯಲು. ಈ ಸತ್ಯವನ್ನ ನಾವು ತಿಳ್ಕೊಂಡು ಬದುಕಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ಜೀವನ ಸುಂದರವಾಗ್ಲಿಕ್ಕೆ ಸಾಧ್ಯ ಇದೆ. ದಿನನಿತ್ಯದ ಈ ಪಡೆದಾಟ ಬಡದಾಟ ಎಲ್ಲವೂ ಕೂಡ ತೊಡೆದು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹಿರಿಯರು ಒಂದ್ ಕಡೆಗೆ ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳಿ ಅಂತ ಹೇಳಿದ್ರೆ, ಪೂಜ್ಯರು ಒಂದ್ ಕಡೆಗೆ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಬದುಕು ಹೆಂಗಿರ್ಬೇಕು ಅಂತ ಹೇಳಿ. ನಮ್ಮ ಬದುಕು ಹೆಂಗಿರ್ಬೇಕು ಅಂತ ಹೇಳಿದ್ರ, ನಾವ್ ಇದ್ದಂಗಿರ್ಬೇಕು, ಇರ್ಲಾರ್ದಂಗಿರ್ಬೇಕು. ನಾವ್ ಇದ್ದಂಗಿರ್ಬೇಕು, ಇರ್ಲಾರ್ದಂಗಿರ್ಬೇಕು. ಆ ಶಿವ ಕರೆದಾಗ ಪಟ್ಟನ ಎದ್ದು ಹೋದಂಗಿರ್ಬೇಕು. ಎದ್ದು ಹೋಗೋಕ್ಕಿಂತ ಮೊದಲ ಒಂದಷ್ಟು ಗೆದ್ದು ಹೋಗ್ಬೇಕು ಅಂತ ಒಂದು ಮಾತನ್ನ ಹೇಳ್ತಾರೆ. ಎಷ್ಟು ಸರಳವಾದಂತ ಶಿವನ ಅಂತ ಹೇಳಿದ್ರ, ನಾವ್ ಎದ್ದು ಹೋಗ್ಬೇಕು, ಇದ್ದಂಗಿರ್ಬೇಕಂತ, ಇರ್ಲಾರ್ದಂಗಿರ್ಬೇಕು. ಶಿವ ಕರೆದಾಗ ಪಟ್ಟಣ ಆಯ್ತು ಮುಗೀತು, ಮತ್ತೆ ಯಾಕಂತೇಳಿ ಎದ್ದು ಹೋಗಂಗಿರ್ಬೇಕು. ಆದ್ರೆ ಒಂದೇ ಸತ್ಯ, ಕೊನೆ ಉಳಿಯುವುದು ಯಾವುದು ಅಂದ್ರ ನಾವು ಗಳಿಸಿದ ಆಸ್ತಿ ಪದವಿ ಯಾವೂ ಕೂಡ ನಮ್ ಜೊತೆಗೆ ಬರೋದಿಲ್ಲ. ಎಷ್ಟಿದ್ರು ಇಲ್ಲೇ ಬಿಟ್ಟು ಹೋಗ್ಬೇಕು. ಆದ್ರೆ ಸತ್ಯ ಏನು ಅಂದ್ರ ಎದ್ದು ಹೋಗೋಕ್ಕಿಂತ ಮೊದಲ ಒಂದಷ್ಟು ಗೆದ್ದು ಹೋಗ್ಬೇಕಂತ. ಆ ಗೆದ್ದು ಹೋಗುದು ಅಂತಂದ್ರೆ ಏನು, ಇವತ್ತು ಮನೆಗಳೇ ಕುರುಕ್ಷೇತ್ರಗಳಾಗಿದ್ದಾವೆ. ಅಪ್ಪ ಮಕ್ಕಳು ಬೆಳೆದಂತ ಮಕ್ಕಳು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಒಡಹುಟ್ಟಿದ ಅಣ್ಣ ತಮ್ಮ ಕುರುಕ್ಷೇತ್ರದ ಯುದ್ಧಗಳಂತೆ ಅಳಿದು ಹೋಗುವ ಆಸ್ತಿಗೋಸ್ಕರ ಹೊಡೆದಾಡುವಂತದ್ದನ್ನ ನಾವೆಲ್ಲ ನೋಡ್ತೇವೆ. ಇನ್ನು ಕೆಲವು ಕಡೆ ಜಾತಿ ಧರ್ಮ ಇವೆಲ್ಲ ಕಲಹಗಳಲ್ಲಿ ಇಡೀ ಜಗತ್ತು ವ್ಯರ್ಥವಾಗ್ತಾ ಇದೆ. ಬದುಕನ್ನ ಅರ್ಥಹೀನವಾಗಿ ಕಳೆದುಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪೂಜ್ಯರು ಕೊಟ್ಟಿರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ಆ ಬದುಕು ಬೆಳಗು ಮುಗಿದು ಹೋಗುವ ಮುಂಚೆ ನಮ್ಮ ಬದುಕು ಬೆಳಕಾಗ್ಬೇಕು ಅನ್ನುವಂತ ಸಂದೇಶವನ್ನ ಕೊಟ್ಟರು. ಕೊನೆಯದಾಗಿ ಎರಡೇ ಮಾತುಗಳು, ಪೂಜ್ಯರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಹೇಳಿ. ಹಾಗಾದ್ರೆ ಒಂದ್ಸಾರಿ ವೇದಿಕೆ ಕಾರ್ಯಕ್ರಮ ನಡೆದಿತ್ತು. ಪೂಜ್ಯರ ವೇದಿಕೆ ಮೇಲಿದ್ರು. ವೇದಿಕೆ ಮೇಲಿದ್ದಾಗ ಒಂದು ಮಗು ಆ ತರ ಚೀಟಿಯನ್ನ ಇಟ್ಕೊಂಡು ಬಂತು. ಪ್ರಶ್ನೆಯನ್ನ ಕರ್ಕೊಂಡ್ಬಂದು ಪೂಜ್ಯರ ಕೈಗೆ ಕೊಟ್ಟಾಗ ಅವರು ಪೂಜ್ಯರ ತೆಗೆದು ನೋಡಿದ್ರು. ಆ ಪ್ರಶ್ನೆ ಏನಿತ್ತು ಅಂದ್ರೆ, ಮಗು ಕೇಳಿದ್ರು, ಅಲ್ಲಿ ವೇದಿಕೆ ತುಂಬಾ ಎಲ್ಲ ಇದ್ದಂತವರು ಮಠಾಧಿಪತಿಗಳು, ಪೀಠಾಧಿಪತಿಗಳು, ಎಲ್ಲ ಪರಮ ಪೂಜ್ಯರೇ ತುಂಬಿದ್ರು. ಆ ಸಂದರ್ಭದಲ್ಲಿ ಪ್ರಶ್ನೆ ಏನಿತ್ತು ಅಂದ್ರೆ, ಅಪ್ಪ ಅವರ ವೇದಿಕೆ ಮೇಲೆ ಅನೇಕ ಜನ ಪೂಜ್ಯರಿದ್ದಾರ, ಅವ್ರೆಲ್ಲರೂ ಹಾಕಿರುವಂತದ್ದು ಕಾವಿ ಕೆಂಪಗಿದೆ ಅವ್ರ ಬಟ್ಟೆ, ಆದ್ರೆ ನೀವು ಹಾಕಿರುವಂತ ಬಟ್ಟೆ ಮಾತ್ರ ಬಿಳಿ ಆಗಿದೆಯಲ್ಲ, ಯಾಕೆ ಅಂತ ಕೇಳಿದ್ರು. ಬಹುಶಃ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ರ ಯಾವ ತರ ಉತ್ತರ ಕೊಡ್ತಿದ್ರ ಏನೋ ಗೊತ್ತಿಲ್ಲ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು, ತಾಯಿ ಹೃದಯದ ಪುಣ್ಯಾತ್ಮ, ಅವ್ರು ಹೇಳಿದ್ದೇನು ಗೊತ್ತಾ, ಎಷ್ಟು ಚಂದ ಉತ್ತರ ಕೊಟ್ರು ಅಂದ್ರೆ ಅವ್ರು ಹೇಳಿದ್ರು, ಮಗು ನಿನಗೆ ಗೊತ್ತಿದೆಯಲ್ಲ, ನಿನಗೆ ಹಣ್ಣು ಬೇಕು ಅಂತಂದ್ರೆ ಗಿಡದ ಕಡೆ ಹೋಗಿ, ಗಿಡದಾಗ ನಿನಗೆ ಹಣ್ಣು ಯಾವಾಗ ಸಿಗುತ್ತೆ ಹೇಳು, ಹಣ್ಣಾದಂತ ಕಾಯಿ ಮಾತ್ರ ನಿನಗೆ ಏನಾಗತ್ತೆ ಅಂದ್ರೆ ಅದು ತಿನ್ಲಿಕ್ಕೆ ಯೋಗ್ಯವಾಗಿರುತ್ತೆ. ಇನ್ನ ಹಣ್ಣಾಗದೆ ಇದ್ರೆ ಅದನ್ನ ತಿನ್ನಕ್ಕೆ ಯೋಗ್ಯವಾಗಿರಂಗಿಲ್ಲ.
ಅವರೆಲ್ಲ ಹಿರಿಯರದಾರಲ್ಲ, ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಯಾರ, ತಪಸ್ಸನ್ನ ಮಾಡ್ಯಾರ, ಆಚರಣೆಗಳನ್ನ ಮಾಡಿದಾರ. ಅವರ ಹಣ್ಣಾದಂತಹ ಕಾಯಿಗಳು ನಾ ಇನ್ನೂ ಹಣ್ಣಾಗದೆ ಇರುವಂತ ಕದ್ದ ಕಾಯಿಯಪ್ಪ. ಹಾಗಾಗಿ ನನ್ನ ಮೈಯಾಲಿನ ಬಣ್ಣ ಇನ್ನ ಬಿಳಿ ಐತಿ, ಇನ್ನ ಹಣ್ಣಾಗದು ಬಹಳ ಟೈಮ್ ಬೇಕು ಅಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಹೇಳ್ತಾರೆ ಅಂತ ಹೇಳಿದ್ರ, ನಾನು 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 ಅಂತ ಹೇಳಿ ವ್ಯಕ್ತವಾದಂತ ಬದುಕನ್ನು ಕಳೀತಾ ಇರುವಂತ ಈ ಜನರ ಮಧ್ಯದಲ್ಲಿ ನಾನು ಇಲ್ಲ ನೀನೂ ಇಲ್ಲ ಅಂತಾನೆ ಏನೂ ಇಲ್ಲದಂತೆ ಎದ್ದು ಹೋದಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರ ಬದುಕು. ಇನ್ನೊಂದ್ಸಾರಿ ಕೇಳಿದ್ರು, ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು, ಅವ್ರು ಗಳಿಸಿದ ಆಸ್ತಿ ಏನು? ಎರಡೇ. ಅವ್ರ ಜೊತೆ ಇದ್ದದ್ದು 2 ಜೊತೆ ಬಟ್ಟೆ, ಒಂದಷ್ಟು ಪುಸ್ತಕಗಳನ್ನ ಬಿಟ್ರೆ ಪರಮ ಪೂಜ್ಯರ ಆಸ್ತಿ ಬಟ್ಟೇನೂ ಇರ್ಲಿಲ್ಲ. ಹಾಗಾದ್ರೆ ಅವ್ರಿಗೊಂದ್ಸಾರಿ ಕಾರ್ಯಕ್ರಮಕ್ಕೆ ಹೋದಾಗ ಕೇಳಿದ್ರು, ಅಪ್ಪ ಅವರ ನೋಡಿದ್ರು, ದೊಡ್ಡ ಕಾರ್ಯಕ್ರಮ ಕರೀತಿದ್ರು, ಇಡೀ ದೇಶದ ತುಂಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರೀತಾ ಇದ್ರು. ಕರೆದಾಗ ಅವ್ರಿಗೆ ಕೇಳಿದ್ರು, ಅಪ್ಪ ಅವರ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರು ಅಂದ್ರು ಏನಂತ ಹೇಳಿ, ಅಪ್ಪರ ಒಂದ ಮಾತ್ರಿ, ನೀವಂತೂ ಏನು ಕೊಟ್ಟರು ತಗೊಳಂಗಿಲ್ಲ, ಕಡಿಕ ಅಪ್ಪರ ಒಂದ್ ಕೆಲಸ್ರಿ, ನಿಮ್ ಅಂಗಿ ಕಡೆ ನೋಡ್ರಿ, ಸ್ವಲ್ಪ ಕಿಶ ಹರಿದ್ ಬಿಟ್ಟೈತಿ, ಕಿಶನೇ ಇದ್ದಿದ್ದಿಲ್ಲ ಅವ್ರಿಗೆ ಆ ಅಂಗಿ ಹತ್ರ, ಅಲ್ಲಿ ಆ ಕಡೆ ನಿಮ್ ಅಂಗಿ ಹರಿದೈತ್ರಿ ಅಪ್ಪ, ಕನಿಷ್ಠ ನಿಮ್ಗೊಂದ್ ಚಲೋದು ಬಟ್ಟೆ, ನೀವು ಇಷ್ಟಪಡುವಂತ ಬಿಳಿ ಬಣ್ಣದ ಅಂಗಿಯನ್ನಾದ್ರು ನಾ ಹೊಲಿಸ್ಕೊಡ್ತೀನಿ, ನನಗೆ ಅವಕಾಶ ಕಲ್ಪಿಸ್ರಿ ಅಂತ ಹೇಳಿ ಅಂದ್ರು. ಅಂದಾಗ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಇಡೀ ಶೇಡ್ ತುಂಬಾ ನೋಡಿದ್ರು. ನೋಡಿದಾಗ ಅವ್ರಂದ್ರು, ಏ ತಮ್ಮ, ನೀ ಎಂತ ಮನುಷ್ಯ ಅದೀವೋ ನೀನು ಅಂದ. ಅಲ್ಲೋ ನನ್ನ ಅಂಗ್ಯಾಗ ಇಡೀ ಒಂದ್ ಕಡೆ ಹರಿದೈತಿ ಆಟ, ಅಲ್ಲೋ ಒಂದ ಕಡೆ ಹರಿದೈತಿ, ನೀ ಅದನ್ನ ಯಾಕೆ ನೋಡಕ್ ಹೋದಿ? ಇಡೀ ಅಂಗಿ ನೋಡಿ ಹುಡುಕಿದ ಕಡೆ ಎಷ್ಟು ಚಂದ ಐತಿ, ನೀಟ್ ಐತಿ, ಎಲ್ಲಿ ಹರಿದಿಲ್ಲ ಏನೂ ಇಲ್ಲ, ಚಂದ ಇದ್ದಿದ್ದ ಕಡೆ ನೋಡೋದು ಬಿಟ್ಟು ಹರಿದಿದ ಕಡೆ ನೋಡ್ತೀಯಲ್ಲ, ಎಂತ ಹುಚ್ಚದಿ ನೀನು ಅಂತ ಹೇಳಿ ಯಾರಂದ್ರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು. ಬಹುಶಃ ನಾವುಗಳೆಲ್ಲ ಹೀಗೇನೆ, ಎಲ್ಲಿ ಚಂದ ಇದೆ ಅದನ್ನ ನೋಡಕ್ ಹೋಗಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಇರಬಹುದು ಏನು ಕೊರತೆ ಇದೆ ಅದನ್ನೇ ನೋಡುವಂತ ಸ್ವಭಾವ ನಮ್ಮ ಹತ್ರ ಬಂದಿರೋದ್ರಿಂದ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಕೊಟ್ಟಂತ ಸಂದೇಶ ಏನು ಅಂತ ಹೇಳಿದ್ರ, ಎಲ್ಲಾ ಮನೆ ದೋಷಗಳು ಜೊತೆ ಪ್ರತಿಯೊಬ್ಬ ವ್ಯಕ್ತಿ ಅಂದಾಗ ಒಂದು ಸಣ್ಣ ತಪ್ಪು ಅವೆಲ್ಲ ಇದ್ದೇ ಇರುತ್ತ. ಆದ್ರೆ ಮನುಷ್ಯರಾಗಿ ನಾವು ತಪ್ಪುಗಳ ಕಡೆಗೆ ಗಮನ ಕೊಡೋದು ಬೇಡ, ಒಳ್ಳೆಯದರ ಕಡೆಗೆ ಏನಿದೆ, ಚಲೋದೇನಿದೆ ಅದನ್ನ ಮಾತ್ರ ಸ್ವೀಕಾರ ಮಾಡೋದು ಅನ್ನುವಂತ ಬದುಕನ್ನ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಕೊಟ್ಟು ಹೋದ್ರು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರಿಗೆ 12ನೇ ಶತಮಾನದಲ್ಲಿ ಶರಣರಿಗೆ ಕಾಯಕವೇ ಕೈಲಾಸ ಹೇಗಾಗಿತ್ತು, ಹಾಗೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರಿಗೆ ಏನಾಗಿತ್ತು ಅಂದ್ರೆ ಓದೇ ಕಾಯಕವಾಗಿತ್ತು, ಓದೇ ಕೈಲಾಸವಾಗಿತ್ತು. ಅಷ್ಟೇ ಅಲ್ಲ, ಕೆಲವು ಜನ ಅವರನ್ನ ಏನಂತ ಕರೆದ್ರು ಅಂತ ಹೇಳಿದ್ರೆ ಅಭಿನವ ಅಲ್ಲಮ ಅಂತ ಕರೆದ್ರು, ಅಭಿನವ ಅಲ್ಲಮ ಅಂತ ಕರೆದ್ರು. ಆದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರಿಗೆ ಅಲ್ಲಮನಾಗ್ಬೇಕು ಅನ್ನುವ ಹಂಬಲ ಇರಲಿಲ್ಲ.